ಬಿಜೆಪಿಯಲ್ಲಿ 75 ವರ್ಷ ಮೇಲ್ಪಟ್ಟ ನಾಯಕರಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡಿದ್ಯಾ? ಹೇಗೊಂದು ಪ್ರಶ್ನೆ ಕಾಡ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 75 ವರ್ಷ ಮೇಲ್ಪಟ್ಟವರಿಗೆ ಹಾಗಾದ್ರೆ ಟಿಕೆಟ್ ಇಲ್ವಾ? ಹಾಗಾದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗುತ್ತಾ? ಅವರ ಕತೆ ಏನೋ ಪ್ರಶ್ನೆ ಕಾಡುತ್ತೆ. ಇನ್ನೊಂದು ವಿಚಾರ, ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಕನಸು ಈಡೇರಲ್ವಾ? ಅಂದ್ರೆ ಇದು ಕೇವಲ ಲೋಕಸಭೆಗೆ ಮಾತ್ರ, ಅಂದ್ರೆ ಲೋಕಸಭೆ ಎಲೆಕ್ಷನ್ಗೆ ಮಾತ್ರ ಸೀಮಿತನಾ? ಮುಂಬರುವಂತಹ ಎಲ್ಲಾ ಎಲೆಕ್ಷನ್ಗೂ ಬಿಜೆಪಿ ಕಡೆಯಿಂದ ಅಪ್ಲೈ ಆಗುತ್ತಾ, ಅನ್ವಯ ಆಗುತ್ತಾ? ಒಂದು ವೇಳೆ ಅನ್ವಯ ಆಗೋದಾದ್ರೆ 75 ವರ್ಷ ಮೇಲ್ಪಟ್ಟವರಿಗೆ ಅಂದ್ರೆ ಟಿಕೆಟ್ ಇಲ್ಲ ಅನ್ನುವಂಥದ್ದು ಯಡಿಯೂರಪ್ಪ ಅವ್ರಿಗೆ ಯಾವ ರೀತಿ ಹೊಡೆತವನ್ನ ಕೊಡಬಹುದು? ಅವರ ಮುಖ್ಯಮಂತ್ರಿಯ ಕನಸು ಭಗ್ನವಾಗುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಇನ್ನು ಬಿಜೆಪಿ ಸಂಸದೀಯ ಮಂಡಳಿ ಸಭೆಯಲ್ಲಿ 75 ವರ್ಷ ಮಿತಿ ನಿರ್ಧಾರವನ್ನ ಮಾಡಲಾಗಿದೆಯಂತೆ. ಅಡ್ವಾಣಿ, ಮುರಳಿ ಮನೋಹರ್ ಜೋಶಿ, ಕಲ್ರಾಜ್ ಮಿಶ್ರಾಗೂ ಕೂಡ ಬಿಜೆಪಿ ಟಿಕೆಟ್ ಇಲ್ವಾ ಅನ್ನೋ ಪ್ರಶ್ನೆ ಕಾಡುತ್ತೆ. ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ನೋಡೋದಾದ್ರೆ ಯಡಿಯೂರಪ್ಪ ಅವರ ಕತೆ ಏನು ಹಾಗಾದ್ರೆ ಅನ್ನುವಂಥದ್ದು ಪ್ರಶ್ನೆ ಈಗ ಕಾಡತ್ತೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಬೀರ್ ನೀಡ್ತಾರೆ, ಲೈವ್ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, 75 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಇಲ್ಲ ಅನ್ನುವಂತಹ ಈ ಒಂದು ಅನ್ವಯ ಯಾರಿಗೆ, ಅಂದ್ರೆ ಈ ಒಂದು ಸಂದೇಶ ಯಾರಿಗೆಲ್ಲ ಅನ್ವಯ ಆಗ್ಬೋದು ಬಿಜೆಪಿಯಲ್ಲಿ ಶಬೀರ್? ವಿದ್ಯಾ, ಬಹುತೇಕ ದೇಶದ ರಾಜಕೀಯಕ್ಕೆ ಈ ಒಂದು ನಿಯಮ ಅನ್ವಯ ಆಗುತ್ತೆ. ಬಿಜೆಪಿಯಿಂದ ಯಾರೆಲ್ಲ ಸ್ಪರ್ಧಿಸ್ತಾರೆ ಲೋಕಸಭೆ ಚುನಾವಣೆಗೆ ಅವ್ರಿಗೆಲ್ಲರಿಗೂ ಕೂಡ ಈ ನಿಯಮ ಅನ್ವಯ ಆಗುತ್ತೆ ಅಂತ ಈಗಾಗಲೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇರುವಂತದ್ದು. ಬಹುತೇಕ ಈ ನಿರ್ಧಾರ ಅಂತಿಮ ಆಗುವಂತ ಸಾಧ್ಯತೆ ಕೂಡ ಇದೆ ವಿದ್ಯಾ. ಈಗಾಗಲೇ ಆ ಪೈಕಿ ನಾವು ನೋಡೋದಾದ್ರೆ ಬಿಜೆಪಿಯಲ್ಲಿ ಯಾರೆಲ್ಲ ಹಿರಿಯ ನಾಯಕರಿದ್ದಾರೆ ಅಂತ ಪ್ರಮುಖವಾಗಿ ಗಮನಿಸೋದಾದ್ರೆ LK ಅಡ್ವಾಣಿ ಆಗಿರ್ಬೋದು, ಮುರಳಿ ಮನೋಹರ್ ಜೋಶಿ ಆಗಿರ್ಬೋದು, ಕಲ್ರಾಜ್ ಮಿಶ್ರಾ ಆಗಿರ್ಬೋದು, ಹೀಗೆ ಸಾಕಷ್ಟು ಜನರು ಕೂಡ 75 ವರ್ಷ ಮೇಲ್ಪಟ್ಟು ಆದವರು ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈಗ ಟಿಕೆಟ್ ಬಿಜೆಪಿ ನೀಡುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಪ್ರತಿ ಬಾರಿ ಚುನಾವಣೆ ಎದುರಾದಂತ ಸಂದರ್ಭದಲ್ಲೂ ಕೂಡ ಏನು 75 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು, ಅವರಿಗೆ ವಯಸ್ಸಾಗಿರುತ್ತೆ, ಅವರಿಗೆ ಮಾರ್ಗದರ್ಶಕ ಮಂಡಳಿಗೆ ಸೇರಿಸಬೇಕು, ಅವರಿಗೆ ನೇಮಕ ಮಾಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಕಳೆದ ಹಿಂದಿನ ಎಲ್ಲಾ ಚುನಾವಣೆಯಲ್ಲೂ ಕೂಡ ಈ ಒಂದು ನಿಯಮವನ್ನ ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇಂಥದೊಂದು ನಿರ್ಧಾರವನ್ನ ಬಿಜೆಪಿಯ ಹೈಕಮಾಂಡ್ ಮಾಡಿರುವಂತದ್ದು. ಹಾಗಾಗ್ಲೇ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ನೋಡ್ಬೇಕು ವಿದ್ಯಾ. ಶಬೀರ್, ಹಾಗಾದ್ರೆ ಈ ಒಂದು ನಿಯಮ ಕೇವಲ ಲೋಕಸಭೆಗೆ ಮಾತ್ರ ಅಥವಾ ಈಗ ಮುಂಬರುವಂತಹ ಎಲ್ಲಾ ಎಲೆಕ್ಷನ್ಗಳಿಗೂ ಕೂಡ ಅನ್ವಯವಾಗುತ್ತಾ ಅಂತ? ಒಂದು ವೇಳೆ ಎಲ್ಲಾ ಎಲೆಕ್ಷನ್ಗೂ ಅನ್ವಯವಾದ್ರೆ ಯಡಿಯೂರಪ್ಪ ಅವರ ಕತೆ ಏನು? ಅವ್ರ ಟಿಕೆಟ್ ಸಿಗುತ್ತಾ ಅಥವಾ ಒಂದು ಸಲ ಆದ್ರೂ ಮುಖ್ಯಮಂತ್ರಿ ಆಗ್ಬಿಡ್ಬೇಕು ಅನ್ನೋ ಆಸೆಯಲ್ಲಿ ಇದ್ದಾರೆ ಯಡಿಯೂರಪ್ಪ ಅವರು, ಅವ್ರ ಕತೆ ಏನಾಗ್ಬೋದು ಅಂತ? ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಆಗಿರೋದ್ರಿಂದ ಮತ್ತೆ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಡಿಯೂರಪ್ಪ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು. ಆದ್ರೆ ಅವರು ಸಿಎಂ ಆಗ್ತಾರಾ ಇಲ್ವಾ, ಅವರಿಗೆ ಸಿಎಂ ಆಗ್ಬೇಕು ಅನ್ನೋ ಕನಸು ಈಡೇರುತ್ತಾ ಇಲ್ವಾ ಅನ್ನೋದು ಈಗ ಸದ್ಯಕ್ಕೆ ಇರುವಂತ ಪ್ರಶ್ನೆ. ಆದ್ರೆ ಬಿಜೆಪಿ ಈಗ ಸದ್ಯಕ್ಕೆ ನಿರ್ಧಾರ ಮಾಡಿರುವಂತದ್ದು ಈ ಬಾರಿಯ ಲೋಕಸಭೆ ಚುನಾವಣೆಗೆ ಈ ಒಂದು ನಿಯಮವನ್ನ ಅಪ್ಲೈ ಮಾಡಬೇಕು ಅನ್ನೋದು. ಆದ್ರೆ ವಿಧಾನಸಭೆ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಆಯಾ ರಾಜ್ಯದ ನಾಯಕರ ವರ್ಚಸ್ಸಿನ ಮೇಲೆ ಅದು ಹೋಗುತ್ತೆ. ಯಾಕಂದ್ರೆ ಕಳೆದ ಬಾರಿ ಕರ್ನಾಟಕ ಚುನಾವಣೆ ಆಗುವಂತ ಸಂದರ್ಭದಲ್ಲೂ ಕೂಡ 75 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಆದ್ರೆ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿದ್ರೆ ಅಲ್ಲಿ ಬದಲಿ ನಾಯಕರ ಕೊರತೆ ಇತ್ತು. ಹಾಗಾಗಿ ಯಡಿಯೂರಪ್ಪ ಅವರನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂತು ಹೈಕಮಾಂಡ್. ಅವರಿಗೆ ಟಿಕೆಟ್ ಅನ್ನ ಕೊಟ್ಟು ಅವರು ಸಿಎಂ ಅಭ್ಯರ್ಥಿ ಅನ್ನೋ ಒಂದು ಏನು ಘೋಷಣೆಯನ್ನು ಕೂಡ ಮಾಡಿತ್ತು. ಅದರಂತೆ ಚುನಾವಣೆ ಕೂಡ ಎದುರಿಸ್ತು. ಆದ್ರೆ ಈಗ ಬಂದಿರುವಂತಹ ಪ್ರಶ್ನೆ, ಈಗ 75 ವರ್ಷ ಮೇಲ್ಪಟ್ಟವರಿಗೆ ಟಿಕೆಟ್ ಅನ್ನ ಕೊಡಬಾರ್ದು ಅಥವಾ ಅಧಿಕಾರವನ್ನ ಕೊಡಬಾರ್ದು ಅನ್ನೋದಾದ್ರೆ ಯಡಿಯೂರಪ್ಪ ಅವರು ಮತ್ತೆ ಮುಂದೆ ಸಿಎಂ ಆಗ್ತಾರಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸಹಜವಾಗಿ ಆ ಒಂದು ಆಯಾಮದಲ್ಲಿ ನೋಡಿದ್ರೆ ರಾಜ್ಯದಲ್ಲಿ ಯಡಿಯೂರಪ್ಪ ಅವರಿಗೆ ಮತ್ತೆ ಸಿಎಂ ಆಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ. ಯಾಕಂದ್ರೆ ಬಿಜೆಪಿಯಲ್ಲಿ ಪ್ರಥಮ ಹಂತದ ನಾಯಕತ್ವವನ್ನು ನಾವು ಗಮನಿಸಿದಾಗ ಯಡಿಯೂರಪ್ಪ ಅವರನ್ನ ಹೊರತುಪಡಿಸಿ ಬೇರೆ ನಾಯಕತ್ವ ಕಂಡು ಬರೋದು ಬಹಳ ಕಡಿಮೆ. ಜೊತೆಗೆ ಯಡಿಯೂರಪ್ಪ ಅವರ ಹಿಂದೆ ಬಹಳ ಬಲಿಷ್ಠವಾದಂತಹ ಒಂದು ಕಮ್ಯುನಿಟಿ, ಲಿಂಗಾಯತ ಕಮ್ಯುನಿಟಿ, ಮತ್ತೆ ಏನ್ ಅವರ ದೀರ್ಘವಾದಂತಹ ಅನುಭವ ಇರೋದ್ರಿಂದ ಅವರು ಮತ್ತೆ ಸಿಎಂ ಆಗಬಹುದಾದಂತಹ ಸಾಧ್ಯತೆ ಇದೆ. ರಾಜ್ಯವಾರು ಇದು ಸಪರೇಟ್ ಆಗ್ತಾ ಹೋಗುತ್ತೆ ವಿದ್ಯಾ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗೆ.